ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ.ಕೆ. ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ, ಭಾಳಷ್ಟು ಜನರು ಎಕ್ಸಸೈಸನ್ನು ಜಾಸ್ತಿ ಮಾಡೋಂಥವ್ರಾಗಿರ್ಬೋದು ಅಥವಾ ಜಿಮ್ ಪ್ರಾಕ್ಟೀಸ್ ಮಾಡೋಂಥವ್ರಾಗಿರ್ಬೋದು. ಅವರಿಗೆ ಹಿಂಗೆ ನಿಂತ್ಕೊಂಡು ಹಿಂಗೆ ಎದೆ ಸಡಿಸಿದ ತಕ್ಷಣ ಇಲ್ಲಿ ಕಟ್ ಅಂತದೆ, ಹಿಂಗಂತದೆ, ಇದು ಭುಜದ ಹತ್ರ ಕಟ್ ಅಂತ. ಕೆಲವರು ಹಿಂಗೆ ಅಂತಿರ್ತಾರೆ, ಆಗಲ್ಲ, ಕಟ್ ಹಿಂಗೆ ಅನಿಸ್ತಿರ್ತಾರೆ. ಇದಕ್ಕೆ ಕಾರಣ ಏನು, ಲಕ್ಷಣ ಏನು, ಮನೆ ಮದ್ದೇನು, ಇದೇನು ನಾರ್ಮಲ್ಲ, ಇದನ್ನ ಅಲಕ್ಷ್ಯ ಮಾಡ್ಬೇಕಾ ಅಥವಾ ಸೀರಿಯಸ್ ಆಗಿ ತಗೋಬೇಕಾ, ಅರ್ಜೆಂಟ್ ಡಾಕ್ಟರ್ ಹತ್ರ ಹೋಗ್ಬೇಕಾ ಅನ್ನೋ ವಿಚಾರವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವೀಕ್ಷಕರೇ, ಭಾಳ ಸಂತೋಷ. ನೀವು ದಿನ ಯೋಗಾಸನ ಮಾಡ್ತೀರಿ, ಜಿಮ್ ಮಾಡ್ತೀರಿ, ಏರೋಬಿಕ್ಸ್ ಮಾಡ್ತೀರಿ ಅಥವಾ ಜಾಗಿಂಗು ಇತ್ಯಾದಿ ಎಕ್ಸಸೈಸ್ಗಳನ್ನು ಮಾಡ್ತೀರಿ. ಒಳ್ಳೆಯ ಅಭ್ಯಾಸ ಮುಂದುವರಿಸಿ. ವೀಕ್ಷಕರೇ, ಬರೀ ಜಾಗಿಂಗ್ ಮಾಡಿಬಿಟ್ರೆ ಸಾಲದು, ಎಕ್ಸಸೈಸ್ ಮಾಡಿಬಿಟ್ರೆ ಸಾಲದು, ವ್ಯಾಯಾಮ ಮಾಡಿಬಿಟ್ರೆ ಸಾಲದು. ಅದಕ್ಕೆ ಸರಿಯಾದಂತಹ ಪೂರಕವಾದಂತಹ ಆಹಾರ ಭಾಳ ಮುಖ್ಯ ಆಗ್ತದೆ ವೀಕ್ಷಕರೇ. ನೋಡಿ, ಈ ಯೋಗಾಸನವನ್ನು ಮಾತ್ರ ಹೇಳಿಲ್ಲ ಪತಂಜಲಿ, ಅಷ್ಟಾಂಗ ಯೋಗಗಳನ್ನು ಹೇಳಿದ್ದಾರೆ. ಯಾವ್ಯಾವು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ ಮತ್ತು ಸಮಾಧಿ. 8 ರೀತಿಯ ಸ್ಟೆಪ್ಗಳನ್ನು ಮಾಡಬೇಕು. ಅದರಲ್ಲಿ ಒಂದನ್ನು ಯಾವುದನ್ನೋ ಯೋಗ ಡೇ ದಿವಸ ಯೋಗ ಮಾಡಿರಿ ಅಂತ ಹೇಳಿಬಿಟ್ರು ಅಂದ ಮಾತ್ರಕ್ಕೆ ನೀವು ಸಿಕ್ಕಾಬಟ್ಟೆ ಯೋಗ ಮಾಡೋದು, ಸಿಕ್ಕಾಬಟ್ಟೆ ಎಕ್ಸಸೈಸ್ ಮಾಡೋದು, ಸಿಕ್ಕಾಬಟ್ಟೆ ಜಿಮ್ ಮಾಡೋದು ಎಂಥ್ಯೂಸಿಯಾಸಮಲ್ಲಿ. ಯಾರೋ ಫಿಲ್ಮ್ ಆ್ಯಕ್ಟ್ರನ್ನ ನೋಡ್ಬಿಡೋದು, ಬೈಸೆಪ್ಸು ಟ್ರೈಸೆಪ್ಸನ್ನು ಬೆಳೆಸ್ಬೇಕು ಅಂತಂದು, 6 ಪ್ಯಾಕನ್ನು ಮಾಡಬೇಕು ಅಂತಂದು ಸಿಕ್ಕಾಬಟ್ಟೆ. ಇನ್ನೂ ಒಂದು ಕೆಟ್ಟ ಒಂದು ಅಭ್ಯಾಸ ಈ ಜಿಮ್ ಮಾಡೋ ಅಂಥವ್ರಿಗೆ, ನೀರು ಕಮ್ಮಿ ಕುಡಿಬೇಕು ಅಂತಂದು. ನೀರು ಕಮ್ಮಿ ಕುಡಿದ್ರೆ ಕರೆಕ್ಟಾಗಿ ಕಟ್ಸ್ ಕಾಣ್ತವೆ ಅಂತಂದು ನೀರು ಕಮ್ಮಿ ಕುಡಿತೀರಿ. ವೀಕ್ಷಕರೇ, ಬರೀ ನಿಮ್ಮ ದೇಹದ ಆಕಾರವನ್ನು ಸರಿ ಮಾಡ್ಕೊಳ್ಳೋದ್ರ ಕಡೆ ಗಮನ ವಹಿಸಿ, ನಿಮ್ಮ ಆರೋಗ್ಯವನ್ನು ಅಲಕ್ಷ್ಯ ಮಾಡಬೇಡಿ. ಯಾವಾಗ ಅತಿಯಾದಂತಹ ವ್ಯಾಯಾಮವನ್ನು ಮಾಡ್ತೀರಿ, ಅತಿಯಾದಂತಹ ವ್ಯವಾಯವನ್ನು ಮಾಡ್ತೀರಿ. ವ್ಯವಾಯ ಅಂದರೆ ಗೊತ್ತಾ? ಸತಿಪತಿಯರ ಮಿಲನ ಅತಿ ಆಗಬಾರದು. ವ್ಯಾಯಾಮ ಅಂದರೆ ಗೊತ್ತಿದೆ, ಅತಿ ಆಗಬಾರದು. ವಿಚಾರ, ಅತಿಯಾದಂತಹ ವಿಚಾರ, ಚಿಂತೆ, ಭಯ, ಕ್ರೋಧ, ಶೋಕ ಇತ್ಯಾದಿಗಳನ್ನು ಮಾಡ್ತೀರಿ. ಇವೆಲ್ಲವೂ ಅತಿ ಆದರೆ ಇದು ವಾತವನ್ನು ವೃದ್ಧಿ ಮಾಡ್ತದೆ ದೇಹದಲ್ಲಿ. ಸೊ ಈ ಥರ ಕಟ್ ಅನ್ನಲಿಕ್ಕೆ ಕಾರಣ ವಾತ ವೃದ್ಧಿ. ವಾತ ಯಾಕೆ ವೃದ್ಧಿ ಆಯಿತು? ಅತಿಯಾದ ವ್ಯಾಯಾಮವನ್ನು ಮಾಡಿದಿರಿ. ಅತಿಯಾದ ವ್ಯಾಯಾಮ ಮಾಡೋದ್ರ ಜೊತೆಗೆ ಸರಿಯಾದಂತಹ ಆಹಾರ ಕ್ರಮ ನಿಮ್ಮದಿಲ್ಲ. ಪೂರಕವಾದಂತಹ ಎಣ್ಣೆಯ ಪದಾರ್ಥಗಳು, ಜಿಡ್ಡಿನ ಪದಾರ್ಥಗಳು, ಮೂಳೆಗಳಿಗೆ ಜಾಯಿಂಟ್ಸ್ಗೆ ಬೇಕಾಗಿರುವಂತಹ ಲೂಬ್ರಿಕೇಟ್ಸನ್ನು ನೀವು ಆಹಾರದ ರೂಪದಲ್ಲಿ ತಗೊಳ್ತಾ ಇಲ್ಲ. ನಿಮ್ಮ ದೇಹಕ್ಕೆ ಎಣ್ಣೆ ಸ್ನಾನವನ್ನು ಒದಗಿಸ್ತಾ ಇಲ್ಲ. ಅಭ್ಯಂಗ ಸ್ನಾನ, ಹಿಂದಿನ ಕಾಲದಲ್ಲಿ ಸ್ನಾನ ಅಂದು ಮಾತ್ರಕ್ಕೆ ನೀವೇನು ತಿಳ್ಕೊಂಡಿದ್ದೀರಿ? ಸೋಪ್ ಹಚ್ಕೊಂಡ್ಬಿಡೋದು, ಇಲ್ಲ ಶಾಂಪೂ ಹಚ್ಕೊಂಡ್ಬಿಡೋದು, ಶವರ್ ಆನ್ ಮಾಡ್ಕೊಂಡ್ಬಿಡೋದು, ಬಿಸಿನೀರು ಬಳಿಕೊಳ್ಳೋದು ಮೈ ಮೇಲೆ. ಇದು ಸ್ನಾನ ಅಲ್ಲ. ಸ್ನಾನ ಅಂದರೆ ಅಭ್ಯಂಗ ಸ್ನಾನ, ಅಭ್ಯಂಜನ ಸ್ನಾನ. ದಿನನಿತ್ಯ ಎಣ್ಣೆಯನ್ನು ಹಚ್ಚಿ ಸ್ನಾನವನ್ನು ಮಾಡಬೇಕು. ಆ ರೀತಿ ಮಾಡಿದ್ದೇ ಆದಲ್ಲಿ ನೀವು ಜಿಮ್ ಮಾಡಿಯೂ ಕೂಡ, ಅತಿಯಾದಂತಹ ಎಕ್ಸಸೈಸನ್ನು ಮಾಡಿ ಆಗಿಯೂ ಕೂಡ ಮೂಳೆಗಳು ಸೌತೆ ಬರಲ್ಲ. ಮೂಳೆಗಳಲ್ಲಿ ಲೂಬ್ರಿಕೆಂಟ್ಸ್ ಮೇಂಟೈನ್ ಆಗ್ತದೆ. ನೋಡಿ, ನೀವು ಇಂಜಿನ್ಗಳನ್ನು, ವೆಹಿಕಲ್ಗಳನ್ನು ಎಷ್ಟು ಜಾಸ್ತಿ ಓಡಿಸ್ತೀರೋ ಅಷ್ಟು ಬೇಗ ಬೇರಿಂಗ್ಗಳು ಕಟಕಟ ಸೌಂಡ್ ಬರ್ತವೆ. ಅದನ್ನು ಸೌಂಡ್ ಬರಬಾರ್ದು ಅಂದರೆ ನೀವು ಓವರ್ ಆಯಿಲಿಂಗ್ ಮಾಡಿಸ್ತೀರ ಇಲ್ಲ, ಮೆಕ್ಯಾನಿಕ್ ಹತ್ರ ಬಿಟ್ಟು ಆಯಿಲ್ ಚೇಂಜ್ ಮಾಡಿಸ್ತೀರ ಇಲ್ಲ. ಅದೇ ರೀತಿ ನೀವು ನಿಮ್ಮ ಗಾಡಿಗಳನ್ನು ಹೆಂಗೆ ಮೇಂಟೈನ್ ಮಾಡ್ತೀರೋ ನಿಮ್ಮ ಬಾಡಿಗಳನ್ನೂ ಹಂಗೆ ಮೇಂಟೈನ್ ಮಾಡಬೇಕು ವೀಕ್ಷಕರೇ. ಸೊ ಇದು ಹಾಗೆ ಬಿಟ್ಕೊಂಡ್ರೆ ಮೂಳೆಗಳ ಸವೆತಕ್ಕೆ ಕಾರಣ. ಕಟ್ ಅಂತದೆ, ಹಿಂಗಂದ್ರೆ ಕಟ್ ಅಂತದೆ. ಅಲಕ್ಷ್ಯ ಮಾಡಬೇಡಿ. ತಕ್ಷಣ ಇವತ್ತಿನಿಂದನೇ ಈ ಜಿಮ್ ಮಾಡೋ ಅಂಥವರು, ಈ ಥರ ಸೌಂಡ್ ಬರೋ ಅಂಥವರು ದಿನನಿತ್ಯ ಅಭ್ಯಂಜನ ಸ್ನಾನವನ್ನು ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಕೊಬ್ಬರಿ ಎಣ್ಣೆನೋ, ಎಳ್ಳೆಣ್ಣೆನೋ ಅಥವಾ ಹರಳೆಣ್ಣೆನೋ ಅಥವಾ ಸಾಸಿವೆ ಎಣ್ಣೆನೋ ಮೈಗೆಲ್ಲ ಹಚ್ಕೊಳ್ಳಿ. 1 ಗಂಟೆ ಎಳೆ ಬಿಸಿಲಲ್ಲಿ ಮೈಯನ್ನು ಉಲ್ಡಿ. ವಿಟಮಿನ್ ಡಿ ಮೈಗೆ ಸಿಗ್ತದೆ. ತದನಂತರ ಬಿಸಿ ನೀರಿನಿಂದ ಸ್ನಾನ ಮಾಡಿ. ಈ ಥರ ಅಭ್ಯಾಸ ಮಾಡ್ಕೊಂಡ್ರೆ, ಇದಕ್ಕೆ ಕಾರಣವನ್ನು ಹೇಳಿಕೊಟ್ಟೆ, ಲಕ್ಷಣಗಳನ್ನು ಹೇಳಿಕೊಟ್ಟೆ, ಮನೆಮದ್ದನ್ನು ಹೇಳಿಕೊಟ್ಟೆ. ಇಷ್ಟು ಮಾಡಿಯೂ ಕಮ್ಮಿ ಆಗ್ತಾ ಇಲ್ಲ ಅಂತಂದರೆ ತಕ್ಷಣ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ. ಅದಕ್ಕೆ ಸೂಕ್ತವಾದಂತಹ ಪಥ್ಯಗಳನ್ನಾಗಿರ್ಬೋದು ಅಥವಾ ಔಷಧಿಗಳನ್ನಾಗಿರ್ಬೋದು ಅವರು ನಿಮಗೆ ಸೂಚಿಸ್ತಾರೆ. ಇದನ್ನು ಸರಿ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇದೆ.
ಅಲಕ್ಷ್ಯ ಮಾಡುವಂತಹ ವಿಚಾರ ಅಲ್ಲ. ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರು.